3 ದಿನಗಳಿಂದ ಸತತವಾಗಿ ಭ್ರಷ್ಟಾಚಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 187 ಕೋಟಿ ಲೂಟಿ ಮಾಡಿದ್ರು ಅಂತಕ್ಕಂಥ ಮಾನ್ಯ ನಾಗೇಂದ್ರ ಅವರನ್ನ ಆ ಕಾಲದಲ್ಲಿ ಚರ್ಚೆಯಾಗಿ ತಪ್ಪಿತಸ್ಥರು ಅಂತ ಗೊತ್ತಾದ ಮೇಲೆ ಅವರನ್ನ ಸಂಪುಟದಿಂದ ವಜಾಗೊಳಿಸಲಾಗಿತ್ತು. ವಜಾಗೊಳಿಸಿದ ಮಂತ್ರಿಯನ್ನ ಡಿ.ಕೆ. ಶಿವಕುಮಾರ ನೇತೃತ್ವದ ಮಂತ್ರಿಮಂಡಲದಲ್ಲಿ ಯಾವುದೇ ಕೋರ್ಟಿನ ಆದೇಶವಿಲ್ಲದೆ ಕೋರ್ಟ್ನಲ್ಲಿ ಈಗಲೂ ಕೂಡ ಮೊಕದ್ದಮೆ ಬಾಕಿ ಇದ್ದು ಪೊಲೀಸ್ ಇಲಾಖೆಯಿಂದ ಈಗಲೂ ಕೂಡ ಪೂರ್ಣವಾದ ಚಾರ್ಜ್ ಶೀಟನ್ನು ಫೈಲ್ ಮಾಡೇ ಇಲ್ಲ. ಈಗಿದ್ರೂ ಕೂಡ ಅವರು ಈಗಲೂ ಅಪರಾಧಿಯಾಗಿದ್ದಾರೆ. ಆ ಕಾರಣದಿಂದ ಅವರನ್ನು ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ಒತ್ತಾಯ ಮಾಡಿ ನಾವು 3 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಹೀಗಿದ್ರೂ ಕೂಡ ಕೇವಲ ಚರ್ಚೆ ಮಾಡೋಣ, ಚರ್ಚೆ ಮಾಡೋದು ಏನಿದೆ? ಈಗಾಗಲೇ ಚರ್ಚೆ ಆಗಿ ಅವರು ವಜಾಗೊಂಡಿದ್ದಾರೆ. ಮತ್ತೆ 187 ಕೋಟಿ ರೂಪಾಯಿ ನುಂಗಲಾಗಿದೆ ಅಂತಕ್ಕಂಥ ಮಾತನ್ನ ನಾವು ಮೊದಲೇ ಹೇಳಿದ್ದೇವೆ. ಅದು ಒಪ್ಪಿಗೆ ಆಗಿದೆ. ಫ್ಲೋರ್ ಆಫ್ ದಿ ಹೌಸಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 187 ಕೋಟಿ ಆಗಿಲ್ಲ, 89 ಕೋಟಿ ಲೂಟಿ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ನಾವು ರಿಕವರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅಲ್ಪ ಸ್ವಲ್ಪ ಹಣ ರಿಕವರಿಯೂ ಮಾಡಿದ್ದಾರೆ. ಆದರೆ ರಿಕವರಿ ಆದಮೇಲೆ ಅಲ್ಲಿಗೆ ಅವರು ತಪ್ಪಿತಸ್ಥರಲ್ವಾ? ಅವರಿಂದ ಅಲ್ಲಿಗೆ ಕೇಸ್ ಕ್ಲೋಸ್ ಆಗುತ್ತಾ? ಈಗ ಯಾರಾದರೂ ಕದ್ದ ಮಾಲು ವಾಪಸ್ ಕೊಟ್ರೆ ಅವರು ನಿರಪರಾಧಿ ಆಗ್ತಾರ? ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಇವತ್ತು ಮಾನ್ಯ ನಾಗೇಂದ್ರ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ನಾನು ವಾಲ್ಮೀಕಿ ಸಮುದಾಯದವನಾದ್ರಿಂದ ನಾನು ದಲಿತನನ್ನೋ ಕಾರಣಕ್ಕೆ ನಮ್ಮನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ನಾಗೇಂದ್ರ ಅವರಿಗೂ ಕೂಡ ನಾನು ಕೇಳಲಿಕ್ಕೆ ಬಯಸ್ತೇನೆ, ವಾಲ್ಮೀಕಿ ಯಾರು? ವಾಲ್ಮೀಕಿ ನಿಗಮ ಯಾರ್ದು? ವಾಲ್ಮೀಕಿ ನಿಗಮದಲ್ಲಿ ನೀವೇ ವಾಲ್ಮೀಕಿ ಸಮುದಾಯದವರಾಗಿ ಆ ಜನಾಂಗಕ್ಕೆ ತಲುಪಬೇಕಾದ ಹಣ ಲೂಟಿ ಮಾಡಿ ನೀವೇ ನುಂಗಿದ ಮೇಲೆ ನಿಮ್ಮನ್ನ ಟಾರ್ಗೆಟ್ ಹೇಗೆ ಮಾಡಲಿಕ್ಕಾಗತ್ತೆ? ತಪ್ಪು ಮಾಡಿದವರು ನೀವಾದ್ಮೇಲೆ ಈಗ ಕದ್ದ ಮಾಲು ವಾಪಸ್ಸು ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಅಂದಮೇಲೆ ಆ ಜನಾಂಗಕ್ಕೆ ಅನ್ಯಾಯ ಆಗಿದ್ದಕ್ಕೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ ಹೊರತು ನಿಮಗೆ ನಿಮ್ಮದೇ ಸಮುದಾಯ ಹಣ ನುಂಗಿದ್ರೆ ನಿಮಗೇನು ಸನ್ಮಾನ ಮಾಡ್ತಾರಾ? ಇದು ನೀವು ಆ ಸಮುದಾಯಕ್ಕೆ ಮಾಡಿದ ಅನ್ಯಾಯ ಅಲ್ವಾ? ಇದು ಹಣ ಕದ್ರೆ ನಾವು ಜಾತಿಯನ್ನ ಮುಂದೆ ಇಟ್ಕೊಳ್ಬಾರ್ದು. ಕದ್ದು ನಾವು ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದೇವೆ. ಆ ಕಾರಣದಿಂದ ಅವರು ಇವತ್ತು ಯೋಚನೆ ಮಾಡಬೇಕಾಗಿತ್ತು, ನಾನು ಮಾಡಿದ ಅನ್ಯಾಯಕ್ಕೆ ನಾನು ಇನ್ನೊಬ್ಬರ ಹೇಳೋವರಿಗೆ ಕಾಯೋದಿಲ್ಲ, ನನಗೆ ಅಂತ ಮಂತ್ರಿಗಿರಿ ಬೇಕಾಗಿಲ್ಲ, ಇನ್ನೊಬ್ಬರಿಂದ ಚೀಮಾರಿ ಹಾಕ್ಸ್ಕೊಳ್ಳೋ ಅಂತ ಅವಶ್ಯಕತೆ ನನಗಿಲ್ಲ, ಆದ್ದರಿಂದ ನಾನು ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ತೇನೆ ಅಂತೇಳಿ ಅವರೇ ಕೊಡಬೇಕಾಗಿತ್ತು. ಆದರೆ ಅದನ್ನ ಬಿಟ್ಟು ನಾನು ದಲಿತ ಅಂದಮೇಲೆ ದಲಿತರ ಹಣ ನುಂಗ್ಲಿಕ್ಕೆ ನಿಮ್ಗೇನು ಪರ್ಮಿಷನ್ ಕೊಟ್ಟಿದ್ದಾರಾ? ಇದೇನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಾ? ದಲಿತರ ಹಣ ದಲಿತರು ಮಾತ್ರ ನುಂಗಬಹುದು ಅಂತಿದೆಯಾ? ಈ ರೀತಿ ನೀವು ಅಪಾದಿತರಾಗಿದ್ದೀರಿ. ನಿಮ್ಮ ಮೇಲೆ ಈಗಲೂ ಕೇಸ್ ಇದೆ. ಯಾವುದೇ ಕೋರ್ಟು ನಿಮಗೆ ಆದೇಶ ಕೊಟ್ಟಿಲ್ಲ. ಅಂದಮೇಲೆ ನೀವು ಮಂತ್ರಿ ಮಂಡಲದಲ್ಲಿ ಮುಂದುವರಿಯಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನ ನಾವು ಮುಂದಿಟ್ಟು ಸದನದಲ್ಲಿ
3 ದಿನಗಳ ಕಾಲ ಸತತವಾಗಿ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತಿದ್ದೇವೆ, ಈಗಲೂ ಕೂಡ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಎರಡನೇ ವಿಚಾರ, ಮಾನ್ಯ ಸಭಾಪತಿಗಳ ನಮ್ಮಲ್ಲಿ ಸಭಾಪತಿಗಳು ಆವೇಶಕ್ಕೆ ಬಿದ್ದು ನೀವೇನೋ ಮಾಡೋದು ಸರಿಯಲ್ಲ, ಚರ್ಚೆಗೆ ಬನ್ನಿ ಅಂದ್ರೆ ಏನ್ ಚರ್ಚೆಗೆ ಬರೋದು? ನಾವು ಚರ್ಚೆ ಮಾಡಿದ ತಕ್ಷಣ 187 ಕೋಟಿ ಹಣ ಏನಾದರೂ 50 ಕೋಟಿಗೆ ಬರುತ್ತಾ? ಅದಷ್ಟೇ ಇರುತ್ತೆ. ಎಷ್ಟು ಕದ್ರಿ, ಎಷ್ಟು ಕಳ್ಳತನ ಮಾಡಿದ್ರಿ ಅಷ್ಟೇ ಇರುತ್ತೆ. ಈ ಹಣ ನಾಗೇಂದ್ರ ತಿಂದಿದಾರ ಬಿಟ್ಟಿದಾರ ನಂತರದ ಪ್ರಶ್ನೆ. ಇದನ್ನ ಕಾಂಗ್ರೆಸ್ ಇದರ ಹೊಣೆ ಹೊರಬೇಕು. ಯಾಕೆಂದ್ರೆ ಕಾಂಗ್ರೆಸ್ ತನ್ನ ಚುನಾವಣೆಗಳಿಗೆ ಈ ಹಣವನ್ನು ಬಯಸಿದೆ. ಕಾಂಗ್ರೆಸ್ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಎಷ್ಟು ನಾಗೇಂದ್ರ ಭ್ರಷ್ಟರು ಅದಕ್ಕಿಂತ ಕಾಂಗ್ರೆಸ್ ಹೆಚ್ಚು ಭ್ರಷ್ಟ. ಈ ಭ್ರಷ್ಟಾಚಾರಕ್ಕೆ ಇವತ್ತು ಕುಮ್ಮಕ್ಕು ಕೊಡ್ತಾ ಇರೋದು ಕೂಡ ಕಾಂಗ್ರೆಸ್ ಪಕ್ಷ. ಅವರು ದುಡ್ಡು ಹೊಡೆದು ಅವರ ಜೋಬಿಗೆ ಇಟ್ಟಿದ್ದರಿಂದ ಈಗ ಇವರನ್ನ ರಕ್ಷಣೆ ಮಾಡಲಿಕ್ಕೆ ಅವರು ಬಂದಿದ್ದಾರೆ. ಯಾಕೆ ಅಂದ್ರೆ ಕೋರ್ಟ್ನಲ್ಲಿ ನಮ್ಮ ಹೆಸರು ಎಲ್ಲಿ ಹೇಳಿಬಿಡ್ತಾರೋ ಅನ್ನೋ ಭಯ ಅವರಿಗೆ. ಆ ಕಾರಣದಿಂದ ಮಾಡ್ತಾ ಇದ್ದಾರೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಆದರೆ ನಮ್ಮ ಸಭಾಪತಿಗಳು ಇದನ್ನು ಮಾತಾಡುವಾಗ ಯಾವುದೂ ಕಡತಕ್ಕೆ ಹೋಗಬಾರ್ದು. ರಾಹುಲ್ ಗಾಂಧಿ ಹೆಸರು ಕಡತಕ್ಕೆ ಹೋಗಬಾರ್ದು. ಪತ್ರಿಕೆಯವರು ಯಾರು ಇದನ್ನು ಬರೀಬಾರ್ದು. ಇವರ್ಯಾರು ಹೇಳಕ್ಕೆ? ಪ್ರೆಸ್ಸಿನ ಮೇಲೆ ನಿಯಂತ್ರಣ ಏರ್ಲಿಕ್ಕೆ ಇವರಿಗೆ ಯಾವುದೇ ಅಧಿಕಾರ ಇಲ್ಲ. ಈ ಒಂದು ಮಾಧ್ಯಮ ಸ್ವತಂತ್ರವಾಗಿರ್ತಕ್ಕಂಥ ಮಾಧ್ಯಮ. ಅದನ್ನ ಅವರು ಸ್ವತಂತ್ರವಾಗಿ ಅವ್ರು ಏನಾದರೂ ಬರ್ಕೊಳ್ಳಿ. ಆದರೆ ಮಾಧ್ಯಮದವ್ರಿಗೂ ಹೇಳ್ತಾರೆ ನೀವು ಇದನ್ನ ವರದಿ ಮಾಡಬಾರ್ದು, ನೀವು ಅದನ್ನ ಕಡತದಿಂದ ತೆಗೀರಿ ಅಂತ ನಾವು ಹೇಳಿದ್ರು ಕೂಡ ಕಡತದಿಂದ ತೆಗೆಯದೆ ಇದು ಒಂದು ರೀತಿಯ ಏನ್ ಹೇಳ್ತಾರೆ, ಒಂದು ರೀತಿಯ ದುಂಡಾವರ್ತನೆಯನ್ನ ದಬ್ಬಾಳಿಕೆಯನ್ನ ಸಭಾಪತಿಯವರು ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ. ಇದು ಆದ್ದರಿಂದ ಇದು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ಕಾರಣಕ್ಕೆ ನಾವು ಇದರಿಂದ ಹಿಂದೆ ಸರಿಯೋದಿಲ್ಲ. ಅವರು ರಾಜೀನಾಮೆ ಕೊಡದೇ ಇದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷ ಹೋರಾಟ ಮಾಡೇ ಮಾಡ್ತದೆ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ.